ಇನ್ನು ಬಿಎಂಟಿಸಿ ಕಂಡಕ್ಟರ್ಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಜೊತೆ ಕಂಡಕ್ಟರ್ ಕುಟುಂಬಸ್ಥರು ಮಾತನಾಡಿದ್ದಾರೆ. ಬಿಎಂಟಿಸಿ ಕಂಡಕ್ಟರ್ಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಚಾಕುವನ್ನು ಇರಲಾಗಿತ್ತು. ನ್ಯೂಸ್ 18 ಜೊತೆ ಕಂಡಕ್ಟರ್ನ ಕುಟುಂಬಸ್ಥರು ಮಾತನಾಡಿದ್ದಾರೆ. ಚಾಕು ಇರಿತ ಕೇಸ್ನಿಂದ ನಮಗೆ ಭಯವಾಗ್ತಾ ಇದೆ. ಹೀಗಾದ್ರೆ ಹೇಗೆ? ಮತ್ತೆ ಕೆಲಸಕ್ಕೆ ಕಳಿಸೋದಕ್ಕೆ ನಮಗೆ ಭಯ ಆಗ್ತಾ ಇದೆ. ಅವರಿಗೆ ನೀರು ಸಹ ಕುಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಂಡಕ್ಟರ್ ಯೋಗೇಶ್ ಕುಟುಂಬಸ್ಥರು ನೋವನ್ನು ತೋಡ್ಕೊಂಡಿದ್ದಾರೆ, ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ನೀರು ಕೂಡ ಕುಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆ ರೀತಿಯಾಗಿ ಚುಚ್ಚಲಾಗಿದೆ ಅಂತ ಹೇಳಿ ನೋವನ್ನು ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ 18 ಜೊತೆಯಲ್ಲಿ ಮಾತನಾಡ್ತಾ ತುಂಬಾನೇ ಭಯ ಆಗತ್ತೆ ಮೇಡಮ್, ತುಂಬಾನೇ ಭಯ ಆಗತ್ತೆ ಮೇಡಮ್. ಒಟ್ಟಿನಲ್ಲಿ ಭಯ ಆಗತ್ತೆ. ಒಟ್ಟಿನಲ್ಲಿ ಮನೆಯಿಂದ ಆಚೆ ಬಂದವ್ರು ಮನೆಗೆ ಹೋಗೋವರೆಗೂ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲ ಜೀವ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಒಟ್ಟಿನಲ್ಲಿ ಅಷ್ಟೇನೆ. ಅವ್ರಿಗೆ ಈ ಥರ ಆದಾಗ ತುಂಬಾನೇ ಬೇಜಾರಾಗತ್ತೆ ಮೇಡಮ್. ಎಲ್ಲರ ಪ್ರಾಣನೂ ಪಾಪ ಅವ್ರ ಕೈ ಇವರೇ ಸುರಕ್ಷಿತವಾಗಿ ಕರ್ಕೊಂಡೋಗಿ ಎಲ್ಲೆಲ್ಲಿ ಇಳಿಸ್ಬೇಕು, ಏನು ಮಾಡಬೇಕು ಎಲ್ಲ ಸುರಕ್ಷಿತವಾಗಿ ಇಳಿಸಿರ್ತಾರೆ. ಅದು ಇವ್ರಿಗೆ ಸುರಕ್ಷತೆ ಇಲ್ಲ ಅಂದಾಗ ಏನು ಮಾಡಬೇಕಲ್ವಾ? ಎಲ್ಲೆಲ್ಲಿಂದ ಬಂದವರು ನಮ್ಮ ಕನ್ನಡದವ್ರ ಮೇಲೆ ಈ ಥರ ದಾಳಿ ಮಾಡ್ತಾ ಇದ್ದಾರೆ. ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಮೇಡಮ್. ತುಂಬ ನೋವೇ ಇದೆ ಮೇಡಮ್. ಮಾತಾಡ್ತಿದ್ದಾರೆ ಮೇಡಮ್. ಅಂದರೆ ತುಂಬ ಏಟ್ ಬಿದ್ದಿದೆಯಲ್ಲ, ತುಂಬ ನೋವು ಅಂತ ಇದ್ದಾರೆ. ಒಳಗಡೆ ಹೋದರೆ ಕಣ್ಣು ತುಂಬ್ಕೊತಾರೆ. ತುಂಬಾ ಪೇಯ್ನ್ ಇದೆ ಮೇಡಮ್. ತುಂಬ ಲೇಟು ರಿಕವರಿ ಆಗೋದು ಅಂತ ಹೇಳಿದ್ದಾರೆ ಡಾಕ್ಟರು. ಭಯ ಆಗಲ್ವ ಮೇಡಮ್? ಮನೆಯಲ್ಲಿ ಬಿಟ್ಬಿಟ್ಟು ಹೋಗಿರ್ತಾರೆ, ಅಪ್ಪ ಅಮ್ಮ ವಯಸ್ಸಾಗಿರೋರು ಇದ್ದಾರೆ. ಹಾಗಾಗಿ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿ ಮನೆಗೆ ಬರೋ ತನಕ ತುಂಬ ಭಯನೇ ಇರುತ್ತೆ ಮೇಡಮ್. ಈ ಥರ ಆಗಿ ತುಂಬಾ ಅನ್ಯಾಯ. ಈ ಥರ ಆಗುತ್ತೆ ಅಂತ ಅಂದ್ಕೊಂಡು ಇರಲಿಲ್ಲ ಬಿಡಿ. ಆ ಥರ ಎಲ್ಲರನ್ನೂ ಬಿಟ್ಬಿಟ್ಟು ಅವರಿಗೆ ಇದು ಮಾಡಿದ್ದಾರೆ ಅಂದರೆ ತುಂಬಾ ನೋವಾಗ್ತಿದೆ ಮೇಡಮ್. ಬದುಕುಳಿದಿದೆ ಹೆಚ್ಚಾಗಿದೆ. ಅದು ಹಾಸ್ಪಿಟ್ಲ್ ಹತ್ರ ಇರೋದ್ರಿಂದ ಬಚಾವಾಗಿದ್ದಾರೆ. ದೂರ ಇದ್ದೀರಾ, ನಾವೇನು ಮಾಡಬೇಕಿತ್ತು ಮೇಡಮ್? ನೋವು ತಡೆಯಲ್ಲ ಮೇಡಮ್. ಅವರು ಸ್ವಲ್ಪ ಅವರೇ ಫಸ್ಟ್ ಅವ್ರು ನಮ್ಮ ಮನೆಗೆ ಅವರೇ ಎಲ್ಲ ಪ್ರತಿಯೊಂದಕ್ಕೂ ಅವ್ರು ಇದ್ರೇ ಮನೆ ಒಳಗಡೆ. ಏಕೆಂದರೆ ಏಜ್ ಆಗಿದೆ ಅಪ್ಪ ಅಮ್ಮಂಗೂ. ಎಲ್ಲರೂ ನೋಡಬೇಕು, ಅವರೊಬ್ಬರೇ ಮನೆಗಿರೋರು ಯಾವುದೊಂದಕ್ಕೂ. ಅದೇ ಅವರು ITPL ಬ್ಯಾಕ್ ಗೇಟಲ್ಲಿ ಹತ್ತಿದ್ರು ಪ್ಯಾಸೆಂಜರು. ಅಲ್ಲಿಂದ ಒಂದು 2 ಸ್ಟಾಪ್ ವೈದೇವಿ ಅಂತ ಬಂತು. ಅಲ್ಲಿಗೆ ಬಂದ ತಕ್ಷಣವೇ ಅವರು ಒಂಥರ ಏನೋ ಬಸ್ಸಲ್ಲಿ ಕಿರ್ಚಿದಂಗೆ ಆಯಿತು. ಅದನ್ನು ಕಂಡಕ್ಟ್ರು ಯಾರಪ್ಪ ಕಿರ್ಚಿದ್ದು ಅಂತ ಕೇಳಿದ್ರು. ಅಷ್ಟೇ ಕೇಳಿದ್ರು. ಅವರು ಏನು ಇನ್ಸ್ಟ್ರಕ್ಷನ್ ಇಟ್ಕೊಂಡು ಬಂದಿರೋ ಗೊತ್ತಿಲ್ಲ ಮೇಡಮ್. ಸಡನ್ನಾಗಿ ಅವರು ಬ್ಯಾಗಲ್ಲಿ ತಂದು ಚಾಕುನ ತೆಗೆದುಬಿಟ್ಟು ಕಂಡಕ್ಟ್ರಿಗೆ ಚುಚ್ಚಿ ಈ ಥರ ಇದು ಮಾಡಿದರು. ಈಗ ಈ ಥರ ಸಡನ್ನಾಗಿ ಆಗಿದೆ. ಅದ್ರ ಬಗ್ಗೆ ಏನು ಇದು ಮಾಡೋಕ್ಕತ್ತೆ. ಇಲ್ಲಿ ಮೊನ್ನೆ MD ಸರ್ ಮತ್ತು DC ಸರ್ ಎಲ್ಲ ಬಂದು ಮಾತಾಡಿದ್ದಾರೆ. ಇನ್ನೂ ನಾವು ಏನು ನಮ್ಮ ಕಂಡಕ್ಟರ್ ಡ್ರೈವರ್ಗಳಿಗೆ ಎಷ್ಟು ಪ್ರೊಟೆಕ್ಷನ್ ಕೊಡಬೇಕು ಆಗಲಿ, ಮತ್ತು ಆ ಥರ ಎಲ್ಲ ನಾವು ಕೇರ್ ತೊಗೋತೀವಿ, ಇದು ಮಾಡ್ತೀವಿ ಅನ್ನೋದು ಭರವಸೆ ಕೊಟ್ಟಿದ್ದಾರೆ ಮೇಡಮ್. ಬೇರೆ ಥರ ಎಲ್ಲ ಸಣ್ಣ ಪುಟ್ಟ ತೊಂದರೆ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಈ ಥರದ್ದು ಇಷ್ಟೊಂದು ಇದಾಗಕ್ಕೆ ಎಲ್ಲೂ ಬಿಡಲ್ಲ. ಆದರೆ ಇದು ಅಚಾನಕ್ಕಾಗಿ ಆಗಿದ್ದು ಮೇಡಮ್. ನಮಗೂ ತಿಳಿದಿರಲಿಲ್ಲ. ನಾವು ಒಂದು ಡ್ಯೂಟಿಯಿಂದ ಬರ್ತೀವಿ, ನಾವು ಏನು ಹಿಂಗಾಗುತ್ತೆ ಇಲ್ಲ ನಾವು ಮಾಡ್ಕೋಬೇಕು ಅಂತ ಯಾರ ಹತ್ರಲ್ಲೂ ಮಾಡಲ್ಲ. ಇದು ನಮಗೆ ಗೊತ್ತೇ ಇಲ್ಲ ಮೇಡಮ್ ಆ ಥರ ಆಗಿರೋದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.